ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಟೇಸ್ಟ್ ಆ್ಯಂಡ್ ಟ್ರಾವೆಲ್ ವೀಕ್ಷಕರಿಗೆ ಸ್ವಾಗತ. ನಾನು ವಸಂತ್ ಕುಮಾರ್. ನಾನು ಇವತ್ತು ನನ್ನ ಹೊಸ ಬೈಕ್ ಹೋಂಡಾ NX 200 ಬಗ್ಗೆ ರಿವ್ಯೂ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಕಡೆ ತನಕ ಮಿಸ್ ಮಾಡದೆ ನೋಡಿ. ಕೊನೆಯಲ್ಲಿ ಬೈಕ್ ಪ್ರೈಸ್, ಶೋರೂಮ್ ಪ್ರೈಸ್ ಎಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಾನು ಇದೇ ಫಸ್ಟ್ ನನ್ನ ಬೈಕ್ ವಿಡಿಯೋ ಮಾಡ್ತಾ ಇರೋದು. ಇದೇ ನನ್ನ ಫಸ್ಟ್ ಚಾನಲ್ಲು. ನನ್ನ ಚಾನಲ್ ನೇಮು ಟೇಸ್ಟ್ ಆ್ಯಂಡ್ ಟ್ರಾವೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪ್ಲಸ್ ಶೇರ್ ಮಾಡಿ. ಯಾರೇ ಈ ಗಾಡಿ ತಗೊಳ್ಳೋದಾರೆ ಅವರಿಗೆ ಪ್ಲೀಸ್ ಶೇರ್ ಮಾಡಿ. ಇದೇ ಥರ ವಿಡಿಯೋಗಾಗಿ, ಕುಕ್ಕಿಂಗ್, ಟ್ರಾವೆಲಿಂಗ್ ಆ್ಯಂಡ್ ಬೈಕ್ ವಿಡಿಯೋ ಆಗಿ ನನ್ನ ಸಬ್ಸ್ಕ್ರೈಬ್ ಮಾಡಿ. ಟೇಸ್ಟ್ ಆ್ಯಂಡ್ ಟ್ರಾವೆಲ್ಗೆ ಥ್ಯಾಂಕ್ ಯು. ಇವಾಗ ಗಾಡಿ ಬಗ್ಗೆ ನೋಡೋದಾದರೆ, ಇವಾಗ ಗಾಡಿ ಸ್ಟಾರ್ಟ್ ಮಾಡೋದು ಬನ್ನಿ. ಇದು ಒಂದು ಒಳ್ಳೆ ಅಡ್ವೆಂಚರ್ ಬೈಕ್ ಥರ ಇದೆ ನೋಡೋಕ್ಕೆ. ಇದು ಅಡ್ವೆಂಚರ್ ಬೈಕ್ ಅಲ್ಲ, ಬಟ್ ಸ್ವಲ್ಪ ಅಡ್ವೆಂಚರ್ ಬೈಕ್ ಇದು. ಪ್ಲಸ್ ಹೋಂಡಾದರದು CBZ ಅಂತ ಇತ್ತು, ಫಸ್ಟ್ CB 200 ಅಂತ ಇತ್ತು. ಅದನ್ನು ಇವಾಗ NX 200 ಅಂತ ರೀನೇಮ್ ಮಾಡಿದ್ದಾರೆ. ಅದೇ ನಿಮಗೆ ಈ ಗಾಡಿ ಇವಾಗ ಅದು. ಇವಾಗ ಓವರಾಲ್ ಮುಂದೆ ವ್ಯೂ ನೋಡೋದಾದರೆ ನಿಮಗೆ ನೋಡಿ, ಇವಾಗ ಓವರಾಲ್ ವ್ಯೂ ನೋಡೋದಾದರೆ ಮುಂದೆ LED ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ. ಅದು ಸಗದ ಕಾಣುತ್ತೆ ವಿತ್ TRL. ನಿಮಗೆ USD ಸ್ಪೋಕ್ ಕೊಟ್ಟಿದ್ದಾರೆ ಗಾಡಿಲಿ. ಅದು ಮೇಯ್ನ್ ಹೈಲೈಟ್ ಥರ ನಿಮಗೆ ಕಾಣಿಸುತ್ತೆ. ಈ ಪ್ರೈಸಿಗೆ ಕಂಪೇರ್ ಮಾಡಿದರೆ ಈ ಗಾಡಿ ತುಂಬಾ ಚೆನ್ನಾಗಿದೆ. ಯಾರಿಗೆ ಇಷ್ಟ ಆಗುತ್ತೆ ನೋಡ್ಕೊಳ್ಳಿ ನೀವು. ಮೇಯ್ನ್ ಇದು ನೋಡೋಕೆ ಹೋದರೆ ಇವಾಗ ನೆಕ್ಸ್ಟು ಮುಂದೆ ನಿಮಗೆ 17 ಇಂಚಸ್ ವೀಲ್ ಕೊಟ್ಟಿದ್ದಾರೆ. ಪ್ಲಸ್ 2 ಡಿಸ್ಪ್ಲೇ ಕೊಟ್ಟಿದ್ದಾರೆ, 2 ಸೈಡು ಫ್ರಂಟ್ ಆ್ಯಂಡ್ ಬ್ಯಾಕ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಪ್ಲಸ್ ಡ್ಯುಯಲ್ ಚಾನಲ್ ABS ಕೊಟ್ಟಿದ್ದಾರೆ. ಅದು ನಿಮಗೆ ರೋಡಲ್ಲಿ ಒಳ್ಳೆ ಗ್ರಿಪ್ ಕೊಡುತ್ತೆ ನಿಮಗೆ. ಹೈವೇ ರೋಡಲ್ಲಿ ಓಡಿಸ್ಬೇಕಾದ್ರೆ ಒಳ್ಳೆ ಬ್ರೇಕಿಂಗ್ ಸಿಸ್ಟಮ್ಮು ಪ್ಲಸ್ ಸೇಫ್ಟಿಗೋಸ್ಕರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ನಿಮಗೆ ಹೈವೇ ಓಡಿಸ್ಬೇಕಾದ್ರೆ ತುಂಬ ಕಂಫರ್ಟಬಲ್ ಅನಿಸುತ್ತೆ ನಮಗೆ. ABS ಇರೋದ್ರಿಂದ ಬ್ರೇಕ್ ಸಿಸ್ಟಮ್ ಸೇಫ್ಟಿಗೆ ತುಂಬ ಪ್ರಿಪೇರ್ಗನ್ಸ್ ಕೊಟ್ಟಿದ್ದಾರೆ ಹೋಂಡಾದವರು. ಇವಾಗ ನೆಕ್ಸ್ಟ್ ನೋಡೋದು ಬನ್ನಿ. ನೆಕ್ಸ್ಟ್ ಒಂದು ಎಕ್ಸಾಸ್ಟ್ ಕೂಡ ನೋಡೋದಾದರೆ ತುಂಬ ನಿಮಗೆ ಸ್ಪೋರ್ಟಿಯಾಗಿ ಕೊಟ್ಟಿದ್ದಾರೆ ಎಕ್ಸಾಸ್ಟ್. ಓವರಾಲ್ ಗಾಡಿ ಕೂಡ ಹಂಗೆ ಇದೆ. ಇವಾಗ ನಿಮಗೆ ಇಂಡಿಕೇಟ್ರ ನಕಲ್ ಗಾಡಲ್ಲಿ ಕೊಟ್ಟಿದ್ದಾರೆ ಮೇಲೆ. ಓವರಾಲ್ ಗಾಡಿ ಲುಕ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನೋಡಿ, ನಿಮಗೆ ಫ್ರಂಟಲ್ಲಿ ನಿಮಗೆ 17 ಇಂಚಸ್ ವೀಲ್ ಕೊಟ್ಟಿದ್ದಾರೆ. ಅದು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಪ್ಲಸ್ ಡಿಸ್ಕ್ ಬ್ರೇಕ್ ಇದೆ. ಓವರಾಲ್ ನೋಡೋಕ್ಕೆ ಚೆನ್ನಾಗಿದೆ. ನೆಕ್ಸ್ಟು ನಾವು ಇದ್ರದ ಹೈಲೈಟ್ ಅಂದರೆ ಎಕ್ಸಾಸ್ಟ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸಸ್ಪೆನ್ಸು ಕೂಡ ತುಂಬ ಚೆನ್ನಾಗಿದೆ. ನಿಮಗೆ ಹೈವೇ ರೋಡಲ್ಲಿ ಓಡಿಸ್ಬೇಕಾದ್ರೆ ಸಸ್ಪೆನ್ಸ್ ಕೂಡ ಅದೇನು ಪ್ರಾಬ್ಲಮ್ ಅನಿಸಲ್ಲ. ಚೆನ್ನಾಗೈತೆ. ನೆಕ್ಸ್ಟ್ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದರೆ ಗ್ರೌಂಡ್ ಕ್ಲಿಯರೆನ್ಸ್ ನಿಮಗೆ 167 mm ಕೊಟ್ಟಿದ್ದಾರೆ. ನೀವು ಸ್ವಲ್ಪ ಜಾಸ್ತಿ ಕೊಡಬೇಕಿತ್ತೇನೋ ಅನಿಸುತ್ತೆ ನನಗೆ ಕೂಡ. ಇವಾಗ ಏನು ಮೇಯ್ನ್ ಪ್ರಾಬ್ಲಮ್ ಏನಾಗಿಲ್ಲ. ನಾನು 20 ದಿವಸದಿಂದ ಓಡಿಸ್ತೀನಿ ಗಾಡಿ. ಆ ಥರದ್ದೇನು ಟಚ್ ಆಗೋ ಥರ ಏನಿಲ್ಲ. ಬಟ್ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ ಇನ್ನೂ ಚೆನ್ನಾಗಿರ್ತಿತ್ತು. ನೆಕ್ಸ್ಟ್ ನೋಡಿ, ಇದ್ರ ಮೇಯ್ನ್ ಹೈಲೈಟ್ ಒಂದು ಎಕ್ಸಾಸ್ಟ್. ತುಂಬ ಸ್ಮೂತ್ ಆಗಿದೆ ಎಕ್ಸಾಸ್ಟ್. ನೋಡಿ, ಆನ್ ಮಾಡ್ತೀನಿ ಯಾವ ಥರ ಬರುತ್ತೆ ನಿಮಗೆ. ಸೌಂಡ್ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ತುಂಬ ಸ್ಮೂತ್ ಆಗಿರುತ್ತೆ. ತುಂಬಾ ಚೆನ್ನಾಗಿದೆ ಇದು ಕೊಟ್ಟಿರೋದು. ನೆಕ್ಸ್ಟ್ ಬ್ಲ್ಯಾಕ್ ಟೈಲ್. ಬ್ಲ್ಯಾಕ್ ಟೈಲ್ ಕೂಡ ಅಷ್ಟೇ LED ಲೈಟಲ್ಲಿ ಕೊಟ್ಟಿದ್ದಾರೆ, LED. ಅದು ಕೂಡ ನೋಡೋಕ್ಕೆ ತುಂಬ ಸ್ಪೋರ್ಟಿಯಾಗಿದೆ. ನೆಕ್ಸ್ಟು ಬ್ಲ್ಯಾಕ್ ವೀಲ್. ಬ್ಯಾಕ್ ವೀಲಲ್ಲಿ ಕೂಡ ಅಷ್ಟೇ ನಿಮಗೆ ಆಫ್ ರೋಡ್ಗೆ ಅಂತಲೇ ಸ್ವಲ್ಪ ಟೈರ್ ಚೆನ್ನಾಗಿ ಕೊಟ್ಟಿದ್ದಾರೆ ನಿಮಗೆ. ನೋಡಿ, ಆಫ್ ರೋಡ್ಗೆ ಅಂತಲೇ ಸ್ವಲ್ಪ ಯೂಸ್ ಮಾಡೋ ಥರ ಕೊಟ್ಟಿದ್ದಾರೆ. ಪ್ಲಸ್ LED ಟೈಮ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೀಟಿಗೆ ಬಂದರೆ ಸೀಟು ಅಷ್ಟೇ ಇಬ್ಬರೊಳು ಆರಾಮಾಗಿ ಕುಂತ್ಕೋಬೋದು ಕಂಫರ್ಟಬಲಿ. ನಿಮಗೆ ಮೇಯ್ನ್ ರೋಡಲ್ಲಿ ಅಷ್ಟೊಂದು ಚೆನ್ನಾಗಿರುತ್ತೆ. ನಿಮಗೆ ಓವರಾಲ್ ಗಾಡಿ ಲುಕ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ನಿಮಗೆ ಡಿಸ್ಪ್ಲೇಗೆ ಬಂದರೆ
ಸೊ ಟಿ ಅಂತೇಳಿ 4.2 ಇಂಚಸ್ ಕಲರ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮ್ಮ ಟಾರ್ಕ್ ಕಂಟ್ರೋಲು ಮತ್ತು ಡ್ಯುಯಲ್ ABS ಚಾನಲ್ ABS ಕೂಡ ಇಲ್ಲೇ ತೋರಿಸುತ್ತೆ ನಿಮಗೆ. ಸೊ ಬ್ಲೂಟೂತ್ ಕಲೆಕ್ಷನ್ ಕೂಡ ಮಾಡ್ಕೋಬೋದು. ಓನ್ಡೋದರ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಕಾಲು SMS ಅಲರ್ಟ್ ಎಲ್ಲ ಸೊ ಇದರಲ್ಲೇ ತೋರಿಸುತ್ತೆ ನಿಮಗೆ. ಸೊ ನೆಕ್ಸ್ಟು ಲೆಫ್ಟ್ ಸೈಡು ನಿಮಗೆ ಸ್ವಿಚ್ ಕೊಟ್ಟಿದ್ದಾರೆ ನೋಡಿ. ಸೊ ಆ ಸ್ವಿಚ್ ಒಂದು ಲೆಫ್ಟ್ ಸೈಡು ಬಟನ್ ಕೊಟ್ಟಿರೋದೊಂದು ಡಿಸ್ಪ್ಲೇ ಕಂಟ್ರೋಲ್ಗೆ. ಸೊ ನೋಡಿ ಈ ಥರ ಆನ್ ಆಗುತ್ತೆ. ಸೊ ನೆಕ್ಸ್ಟ್ ಒಂದು ಡಿಸ್ಪ್ಲೇ ಲೆಫ್ಟಲ್ಲಿ ಒಂದು ಡಿಸ್ಪ್ಲೇ ಕಂಟ್ರೋಲ್ಗೆ ಬಟನ್ ಕೊಟ್ಟಿದ್ದಾರೆ. ಸೊ ಪ್ಲಸ್ ಅಲ್ಲೇ ಮುಂದೆ ಸ್ವಲ್ಪ ಲೋ ಡೀಮ್ ಐ ಡೀಮ್ಗೆ ಬಟನ್ ಕೂಡ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನೀವು ರೈಟ್ ಸೈಡ್ ಬಂದರೆ ನಿಮಗೆ ಇಂಜಿನ್ ಆನ್ ಆಫ್ ಬಟನ್ ಕೊಟ್ಟಿದ್ದಾರೆ. ಸೊ ಅದಾದಲ್ಲಿ ನಿಮಗೆ ಹಜಾರ್ಡ್ ಲೈಟ್ ಕೊಟ್ಟಿದ್ದಾರೆ. ಸೊ ಅದು ಆನ್ ಮಾಡಿದರೆ ನಿಮಗೆ ಒಂದೇ ಸಲ 4 ಇಂಡಿಕೇಟ್ರ್ ಕೂಡ ಆನ್ ಆಗುತ್ತೆ. ಸೊ ನೋಡಿ ಇವಾಗ ತೋರಿಸ್ತೀನಿ. 4 ಇಂಡಿಕೇಟ್ರು ರೈನ್ ಸೀಸನಲ್ಲಿ, ಫಾಗ್ ಸೀಸನಲ್ಲಿ ನಿಮಗಿದು ತುಂಬ ಇಷ್ಟ ಆಗುತ್ತೆ. ಸೊ ಇದು ಕೂಡ ಒಂದು ಒಳ್ಳೆ ಗುಡ್ ನ್ಯೂಸ್. ಸೊ ನೆಕ್ಸ್ಟು ಟ್ಯಾಂಕ್ ನೋಡೋಣ ಬನ್ನಿ. ಟ್ಯಾಂಕ್ ಕೆಪಾಸಿಟಿ ಒಂದು 12 ಲೀಟ್ರ್ ಕೊಟ್ಟಿದ್ದಾರೆ. ಬಟ್ ನೋಡೋಕ್ಕೆ ಚೆನ್ನಾಗಿದೆ, ಸ್ಪೋರ್ಟಿ ಆಗಿದೆ. ಪ್ಲಸ್ ಒಂದು ಸ್ವಲ್ಪ ವಿ ಶೇಪ್ ಥರ ಕೊಟ್ಟಿದ್ದಾರೆ ಟ್ಯಾಂಕ್. ವಿ ಶೇಪ್ ಕೊಟ್ಟಿದ್ದಾರೆ. ಪ್ಲಸ್ ಇದೆಲ್ಲ ಪ್ಲಾಸ್ಟಿಕಲ್ಲೇ ಮಾಡಿದ್ದಾರೆ. ಬಟ್ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಎಲ್ಲದು, ತುಂಬ ಓವರಾಲ್ ನೋಡೋದಕ್ಕೆ. ಓವರಾಲ್ ನೋಡೋದಕ್ಕೆ ಗಾಡಿ ಒಂಥರ ಸೇಮ್ ಅಡ್ವೆಂಚರ್ ಬೈಕ್ ಥರನೇ ಕಾಣುತ್ತೆ. ಬಟ್ ಇದು ಸ್ಮಾಲ್ ಅಡ್ವೆಂಚರ್ ಬೈಕು. ಹೈವೇಗೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಒಂದು ಇಂಜಿನ್ ಫೆಸಿಫಿಕ್. ಅಂತ ಹೇಳೋದಾದರೆ ನಿಮಗೆ ಇಂಜಿನ್ 184.4 cc ಏರ್ ಕೂಲಿಂಗ್ ಬರುತ್ತೆ. ಗೇರ್ ಬಾಕ್ಸ್ 5 ಸ್ಪೀಡ್ ಬರುತ್ತೆ. ಪವರ್ 16.76 HP ಬರುತ್ತೆ. ಟಾರ್ಕ್ ನಿಮಗೆ 15.7 mm ಬರುತ್ತೆ. ಫ್ಯೂಲ್ ಕೆಪಾಸಿಟಿ 12 ಲೀಟರ್. ಓವರಾಲ್ ಗಾಡಿ ವೆಯ್ಟ್ ನಿಮಗೆ 148 kg ಬರುತ್ತೆ ನಿಮಗೆ ಓವರಾಲ್ ಗಾಡಿ. ನೆಕ್ಸ್ಟ್ ಇದ್ರ ಬಗ್ಗೆ ನೋಡೋದಾದರೆ ಮೈಲೇಜ್. ಕಂಪನಿ ಹೇಳೋ ಪ್ರಕಾರ ಇದು 40 to 45 ಬರುತ್ತೆ. ನಾನು ಓಡಿಸಿದ ಪ್ರಕಾರ ಇದು 35ರಿಂದ 40 ಗಂಟೆ ಬರುತ್ತೆ. ಸಿಟಿ ಮೈಲೇಜ್. ಬಟ್ ಹೈವೇ ರೋಡಲ್ಲಿ ಹೋಗಿಲ್ಲ. ಲಾಂಗ್ ಡ್ರೈವ್ ಹೋದಾಗ ಇದಕ್ಕೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ಒಂದು ಪ್ರೈಸ್. ಫೈನಲ್ ಪ್ರೈಸ್ ಶೋರೂಮ್ ಪ್ರೈಸ್ ಒಂದು 157 ಆಗುತ್ತೆ. ಇನ್ಸೂರೆನ್ಸ್ ಒಂದು 14,000, ರೋಡ್ ಟ್ಯಾಕ್ಸ್ ಒಂದು 34,000. ಟೋಟಲ್ ಆನ್ ರೋಡ್ 2.4 to 2.6 ಆಗ್ಬೋದು. ನಾನು ಎಕ್ಸ್ಟ್ರಾ ನಂಬರ್ ಪ್ಲೇಟಿಗೆ ಅಂತ ಹೇಳ್ಬಿಟ್ಟು 9,000 ರೂಪೀಸ್ ಸ್ಪೆಂಡ್ ಮಾಡಿದ್ದೀನಿ. ಅದು ಎಕ್ಸ್ಟ್ರಾ. ಇದೇ ಥರ ವೀಡಿಯೋಗಾಗಿ ನನ್ನ ಲೈಕ್ ಮಾಡಿ. ಟೇಸ್ಟ್ ಆ್ಯಂಡ್ ಟ್ರಾವೆಲ್ಗೆ. ಥ್ಯಾಂಕ್ ಯು ಫ್ರೆಂಡ್ಸ್.